ನಮಸ್ಕಾರ ಎಲ್ಲ ನನ್ನ ಹಡಪ ಸಮಾಜದ ಬಾಂಧವರಿಗೆ. ಬಂಧುಗಳೇ, ತಮಗೆ ತಿಳಿದಿರುವ ಹಾಗೆ ರಾಜ್ಯ ಸರ್ಕಾರ ಈಗ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಇವತ್ತು ಪ್ರಾರಂಭವಾಗಿದ್ದ ಚಳಿಗಾಲ ಅಧಿವೇಶನ 20ನೇ ತಾರೀಕು ಇದ್ದು, ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಹಡಪ ಸಮಾಜದ ನಾನಾ ಬೇಡಿಕೆಗಳು ಮತ್ತು ಮೀಸಲಾತಿ, ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿ ಆಗಲಿ ಮತ್ತು ಇನ್ನಿತರ ನಾನಾ ಬೇಡಿಕೆಗಳನ್ನು ಅಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಮತ್ತು ನಮ್ಮ ಜ್ವಲಂತ ಸಮಸ್ಯೆಗಳು ಇವೆಲ್ಲವನ್ನು ಚರ್ಚೆಯಾಗಿ ಕೂಡಲೇ ಈಡೇರಿಸಬೇಕಂಥೇಳಿ ಅದು ಭಾಳಷ್ಟು ಸರ್ಕಾರಗಳು ಬಂದು ಹೋದವು. ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ಒಂದು ಮೀಸಲಾತಿ ಆಗಲಿ, ಒಳ ಮೀಸಲಾತಿ ಆಗಲಿ ಮತ್ತು ಯಾವುದೇ ಜಾತಿ ನಿಂದನೆ ದಾಖಲು ಮಾಡಲು ಕೇಸಾಗಲಿ, ಯಾವುದೇ ರೀತಿಯ ಒಂದು ಕೇಸ್ಗಳನ್ನು ಮಾಡಿಕೊಡಲು ಮತ್ತು ನಮಗೆ ಬೇಕು ಬೇಡಿಕೆಗಳನ್ನು ಈಡೇರಿಸಿಲ್ಲ. ಬಂಧುಗಳು, ತಮ್ಮ ತಿಳಿದಿರುವ ಹಾಗೆ ನಮ್ಮ ಒಂದು ಸಮಾಜದಲ್ಲಿ ಯಾರು MLA ಇಲ್ಲ, MP ಕೂಡ ಇಲ್ಲ, ಅಸೆಂಬ್ಲಿಯಲ್ಲಿ ಮಾತಾಡೋರಿಲ್ಲ, ನಮ್ಮ ಧ್ವನಿ ಎತ್ತೋರಿಲ್ಲ, ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತೋರಿಲ್ಲ, ಮಾತಾಡೋರಿಲ್ಲ. ಅದಕ್ಕೋಸ್ಕರ ಬಂಧುಗಳೇ, ನಾವೇನದು ಸರ್ಕಾರದಿಂದ ಪಡೆದುಕೊಳ್ಳಬೇಕಾದ್ರೆ ನಮ್ಮ ಜನಾಂಗಕ್ಕೆ ತಂದು ಮುಟ್ಟಿಸಬೇಕಾದ್ರೆ, ಮನೆ ಬಾಗಿಲಿಗೆ ಮುಟ್ಟಿಸಬೇಕಾದ್ರೆ ನಮ್ಮ ಹೋರಾಟನೇ ಅನಿವಾರ್ಯವಾಗಿದೆ. ಅದಕ್ಕೋಸ್ಕರ ಬಂಧುಗಳೇ, ತಮಗೆಲ್ಲ ತಿಳಿದ ಹಾಗೆ ನಾವು ಕರ್ನಾಟಕದಲ್ಲಿ 18ರಿಂದ 20 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಯಾವುದೇ ಒಂದು ಇಲ್ಲಿವರೆಗೂ ಆ ಸರ್ಕಾರದ ಸೌಲಭ್ಯಗಳಲ್ಲಿ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಹುದ್ದೆ ಆಗಲಿ ಅಥವಾ ಯಾವುದೇ ರೀತಿಯ ನಮ್ಮ ವ್ಯಕ್ತಿಗಳಾಗಲಿ ಸಹಾಯ ಕೂಡ ಆಗಿಲ್ಲ. ಅದಕ್ಕೋಸ್ಕರ ನಾಳೆ ನಡ್ತಕ್ಕಂಥ ಕಲಬುರಗಿಯಲ್ಲಿ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಮತ್ತು ನಮ್ಮ ಸಮಾಜಕ್ಕೆ ಬೇಡಿಕೆಗಳು ಜ್ವಲಂತ ಸಮಸ್ಯೆಗಳು ಈಡೇರಬೇಕು ಮತ್ತು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ದಾಖಲೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನಾ ಬೇಡಿಕೆ ಕುರಿತು ಉದ್ದೇಶ ಇಟ್ಟುಕೊಂಡು ನಾಳೆ ಕಲಬುರಗಿಯಲ್ಲಿ ತಿಮ್ಮಾಪುರ ಚೌಕ್ ಹತ್ತಿರ 10:30 ಗಂಟೆಗೆ ಒಂದು ಸಾವಿರಾರು ಜನರು ಸೇರಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಆ ಪ್ರತಿಭಟನೆ ರ್ಯಾಲಿಗೆ ತಾವೆಲ್ಲರೂ ಬಂದು ತಾವು ಬರಲು ತಮ್ಮೆಲ್ಲರನ್ನು ಕರೆತಂದು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಬಹಳ ಅಚ್ಚುಕಟ್ಟಾಗಿ, ಬಹಳ ಒಂದು ಸರ್ಕಾರ ಧ್ವನಿಗೆ ಮುಟ್ಟಿಸುವ ಹಾಗೆ ಮತ್ತು ಕಿವಿ ಕೇಳಿಸುವ ಹಾಗೆ, ಅವರ ಗಮನ ಸೆಳೆಯುವ ಹಾಗೆ ಆ ಥರ ಒಂದು ಹೋರಾಟ ಮಾಡೋದಿದೆ. ಅದಕ್ಕೋಸ್ಕರ ಸ್ವಾಭಿಮಾನಿ ಹಡಪದ ಕ್ಷೌರಿಕ ಸಮಾಜ ಜನಾಂಗ ಎಲ್ಲರೂ ಕೂಡ ಈ ಒಂದು ತಾಯಂದರಾಗಲಿ, ಯುವಕರಾಗಲಿ ದಯವಿಟ್ಟು ತಾವು ಬರದಲ್ಲಿ ತಮ್ಮವರನ್ನು ಕರೆತಂದು ಈ ಒಂದು ಪ್ರತಿಭಟನೆಯನ್ನು ಒಂದು ಸರ್ಕಾರಕ್ಕೆ ಗಮನ ಸೆಳೆಯುವ ಒಂದು ರೀತಿಯಲ್ಲಿ ಮಾಡಿ ಈ ಒಂದು ಯಶಸ್ವಿ ಮಾಡಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರೂ ನಮಸ್ಕಾರ ಹೇಳುತ್ತಾ, ನನ್ನ ಹೆಸರು ಈರಣ್ಣ ಹಡಪದ್, ಜಿಲ್ಲಾಧ್ಯಕ್ಷ ಹಡಪ ಸಮಾಜ್, ಕಲಬುರಗಿ. ನಮಸ್ಕಾರ, ಧನ್ಯವಾದಗಳು.